ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಿಲ್ವರ್ ಸಸಿ ಹೇಗೆ ನೆಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಈ ಥರ ಕಿತ್ಕೋಬೇಕು. ಈ ಥರ ಕಿತ್ಕೊಂಡು ಗುಂಡಿ ತಿಕ್ಕೋಬೇಕು. ನೀಟಾಗಿ ಗುಂಡಿ ತಿಕ್ಕೋಬೇಕು. ಸೆಂಟ್ರ್ ಪಾಯಿಂಟ್ ನೋಡ್ಕೋಬೇಕು. ಫಸ್ಟು ಸೆಂಟ್ರ್ ಪಾಯಿಂಟ್ ನೋಡ್ಕೊಂಡು ಈ ಥರ ಗುಂಡಿ ತೆಗಿಬೇಕು. ಗುಂಡಿ ತೆಗೆದ ನಂತರ ನೋಡಿ ಈ ಥರ ಕಿತ್ಕೋಬೇಕು. ಸುತ್ತ ಕುಬುಕ್ಕೋಬೇಕು ಮಣ್ಣು. ಯಾಕೆಂದರೆ ಹಳೆ ಮಣ್ಣೆ ಹಾಕ್ಬಾರ್ದು, ತೆಗ್ದಿರೋ ಮಣ್ಣು ಹಾಕ್ಬಾರ್ದು. ಸುತ್ತ ಕೆತ್ಬಿಟ್ಟಿರೋ ಮಣ್ಣೆ ಹಾಕಬೇಕು. ಈ ಥರ ಕುಬುಕ್ಕೊಬಿಟ್ಟು ನೀಟಾಗಿ ಬೇವಿನ ಹಿಂಡಿ ಮತ್ತು ಟಿಮೆಂಟ್ ಪುಡಿ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ಈ ಥರ ಗುಂಡಿಗೆ ಹಾಕ್ಬೇಕು. ಯಾಕಂದರೆ ಯಾವುದೇ ಹುಳ ಉಪ್ಟ ಏನು ಹೊಡಿಬಾರ್ದಂತ ಗಿಡಕ್ಕೆ. ನೋಡಿ ಗಿಡದ್ದು ಕವರ್ ಈ ಥರ ನೀಟಾಗಿ ಬಿಚ್ಕೋಬೇಕು. ಈ ಥರ ಬಿಚ್ಕೊಂಡು ಆ ಬುಟ್ಟಿ ಹೊಡೆದೋಗ್ಬಾರ್ದು ಗಿಡದ್ದು, ಬೇರೆಲ್ಲ ಅದರಲ್ಲೇ ಇರುತ್ತೆ. ಹಾಗಾಗಿ ಈ ಥರ ಇಡಬೇಕು ನೀಟಾಗಿ. ಸೆಂಟ್ರ್ ಪಾಯಿಂಟ್ ನೋಡಿ ಈ ಥರ ನೀಟಾಗಿ ಇಡಬೇಕು. ಈ ಥರ ಇಟ್ಟ ನಂತರ ಮಣ್ಣು ಬಿಡ್ಬೇಕು. ಸುತ್ತ ನೋಡಿ ಈ ಥರ ಮಣ್ಣು ಬಿಟ್ಕೊಳ್ಳಿ ನೀಟಾಗಿ. ಮಣ್ಣು ಬಿಟ್ಟ ನಂತರ ಹಂಗೆ ಇದು ಮಾಡೋಕ್ಕೋಗ್ಬಾರ್ದು. ಅದರ ಸುತ್ತ ಕೈಯಲ್ಲಿ ಅಮುಕ್ಬೇಕು. ಇಲ್ಲಾಂದರೆ ಕಡ್ಡಿಲಿ ಒಂದು ಚುಚ್ಚಿ ಸುತ್ತ ಗಟ್ಟಿ ಮಾಡಿ ಕಡ್ಡಿಲಿ ಚುಚ್ಚಿ ಕೈಯಲ್ಲಾದರೆ ಕಲ್ಲು ಪಲ್ಲು ಏನಾದ್ರು ಒಕ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಈ ಥರ ಗಟ್ಟಿ ಮಾಡ್ಬಿಟ್ಟು ನೀಟಾಗಿ ಬಿಗಿಯಾಗಿ 2 ಗೂಟ ತಯಾರಿಸ್ಕೋಬೇಕು. ಸಣ್ಣ 2 ಗೂಟ ತಯಾರಿಸ್ಕೊಬಿಟ್ಟು ಇಂಟು ಶೇಪಲ್ಲಿ ಚುಚ್ಚಬೇಕು. ಯಾಕಂದರೆ ಗಾಳಿ ಗೀಳಿಗೆ ಅದು ಬೆಂಡಾಗಬಾರ್ದು. ಗಿಡ ಬೆಂಡಾಗಿ ಬಂದರೆ ಬೆಂಡಾಗೇ ಬರುತ್ತೆ. ಕಡ್ಡಿ ಚುಚ್ಚಿದ್ರೆ ಸ್ವಲ್ಪ ನೀಟಾಗಿ ಬರುತ್ತೆ ಸ್ಟ್ರೈಟಾಗಿ. ನೋಡಿ ಈ ಥರ ಗೂಟ ತಯಾರಿಸ್ಕೊಂಡು ಈ ಥರ ಇಂಟು ಮಾರ್ಕಲ್ಲಿ ಚುಚ್ಕೋಬೇಕು. ನೋಡಿ ಈ ಥರ ಇಂಟು ಶೇಪಲ್ಲಿ ಕಡ್ಡಿನ ಚುಚ್ಚಬೇಕು. ಇಷ್ಟಿನಿಂದ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ, ತುಂಬ ಮಳೆ ಇತ್ತು. ಈ ಮಳೆ ವಾತಾವರಣಕ್ಕಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇದಾಗಿದೆ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ ಫ್ರೆಂಡ್ಸ್.